ಏನು ಮಗಳೇ? ಇವತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಲ್ವಾ, ಅದಕ್ಕೆ ಸ್ವೀಟ್ ಮಾಡ್ಕೊಚ್ಚ. ಹೌದಾ? ಏನು ಸ್ವೀಟ್ ಬೇಕು ಕಂದ? ರವೆ ಉಂಡೆ ಮಮ್ಮಿ. ಓಕೆ ಮಗಳೇ. ಹಾಯ್, ನಮಸ್ತೆ ಎಲ್ಲರಿಗೂ. ನನ್ನ ಮಗಳು ಫಸ್ಟ್ ಹೇಳ್ದಂಗೆ ಇದು ನಮ್ಮದು ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಒಂದು ಸ್ವೀಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಮಾಡಿ, ಫಾಲೋ ಮಾಡಿ. ಇವಾಗ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಏನೇನು ಬೇಕು ಅದಕ್ಕೆ ಅಂತೆಲ್ಲ ನೋಡ್ಕೊಳ್ಳೋಣ. 1 ಕಪ್ಪು ರವೆಯಲ್ಲಿ ತುಂಬ ಥರದ ರವೆಗಳು ಸಿಗುತ್ತೆ. ನಾನು ಪ್ರಿಫರ್ ಮಾಡೋದು ಚಿರೋಟಿ ರವೆ. 1 ಕಪ್ ಶುಗರ್, 1 ಕಪ್ ಹಾಲು, 1 ಕಪ್ಪು ಕೊಬ್ಬರಿ ತುರಿ, 2 ಏಲಕ್ಕಿ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ಸ್ವಲ್ಪ ತುಪ್ಪ ಬೇಕಾಗತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡ್ ಕಲರ್ ಬಂದಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಇದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಂದರೆ ನಿಮಗೆ ಗೊತ್ತಾಗುತ್ತೆ, ಕಲರ್ ವೇರಿಯೇಷನ್ ಗೊತ್ತಾಗುತ್ತೆ. ಆ ಕಲರ್ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನೀವು ಅದನ್ನು ಹುರ್ಕೋಬೇಕಾಗತ್ತೆ. ಗೋಲ್ಡ್ ಕಲರ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಆ ಹುರಿದಿರೋ ರವೆನ ಕೈಯಲ್ಲಿ ಇಟ್ಕೊಂಡ್ರೆ ಕೈ ಸುಡಬೇಕು. ಅದಕ್ಕೆ ರವೆ ಹುರ್ಕೋಬೇಕಾಗತ್ತೆ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದು ಆಗಿದೆ ಅಂತ ಹೇಳಿ ಇವಾಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ಪು ನಾವೇನು ಶುಗರ್ ತಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ 2 ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 2 ರೌಂಡ್ಸ್ ಅಷ್ಟೇ ಮಿಕ್ಸಿ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಸಾಕು, ಜಾಸ್ತಿ ಆದರೆ ಪೌಡ್ರ್ ಆಗಿಬಿಡುತ್ತೆ. ಸ್ವಲ್ಪ ಒಂದು 2 ರೌಂಡ್ಸ್ ಅಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಈ ಮಿಕ್ಸ್ಚರ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ಸ್ವಲ್ಪ ಸಕ್ಕರೆ ಗಂಟಾಗಿರುತ್ತೆ. ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಮಿಕ್ಸ್ಚರ್ ರೆಡಿ ಆದಮೇಲೆ ಇದಕ್ಕೆ ನಾವು ಏನು ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ವಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಮಿಕ್ಸ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸಿಂಗ್ ಪ್ರೊಸೀಜರ್ ಮುಗಿದ ಮೇಲೆ ಇವಾಗ ನಾವು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಹಾಲನ್ನ ಒಟ್ಟಿಗೆ ಹಾಕೋ ಹಾಗಿಲ್ಲ,
ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಅಂದರೆ ನಿಮಗಲ್ಲಿ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವ ಥರ. ಸೊ ನೀವು ಹಾಲು ಕಾಯಿಸಿರೋ ಹಾಲನ್ನ ಎಷ್ಟು ಬೇಕಷ್ಟು ತೊಗೊಂಡು ಹಾಕೋಬೋದು. ಇದಾದಮೇಲೆ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಹಿಟ್ಟು ಅದು ಮಿಕ್ಸ್ಚರ್ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ. ನಿಮ್ಮಲ್ಲಿ ಗೊತ್ತಾಗುತ್ತೆ ಇಷ್ಟು ಸಾಕಾಗತ್ತೆ ಅಂತ ಹೇಳಿ. ಉಂಡೆ ನಿಲ್ಲಬೇಕು ಅಂತ ಹೇಳಿದರೆ ಎಷ್ಟೆಷ್ಟು ಹಾಲು ಬೇಕಾಗತ್ತೆ ಅಂತ ನೀವು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ. ಒಂದೇ ಸರಿಯಾಗಿ ಹಾಕೊಂಡ್ರೆ ಅದು ತುಂಬ ತೆಳುವಾಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಸಕ್ಕರೆನೂ ಹಾಕಿರ್ತೀವಲ್ವ, ಸೊ ಸಕ್ಕರೆನೂ ನೀರು ಬಿಟ್ಟಂಗೆ ಆಗಿರುತ್ತೆ. ಸೊ ನೀವು ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ತೊಗೊಂಡು ನೀವು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಮಿಕ್ಸ್ ಆದಮೇಲೆ ನೀವು ಸ್ವಲ್ಪ ನಿಮಗೆ ಎಷ್ಟು ದಪ್ಪ ಬೇಕು, ಅಂದರೆ ಕೆಲವರು ಚಿಕ್ಕ ಚಿಕ್ಕದಾಗೂ ಮಾಡ್ಕೊಳ್ತಾರೆ, ಕೆಲವರು ತುಂಬ ದಪ್ಪದಾಗೂ ಮಾಡ್ತಾರೆ. ಸೊ ನನಗೆ ಎಷ್ಟು ಸೈಜ್ ಬೇಕು ಅಂತ ನೋಡಿ ನಾನು ಅಷ್ಟು ದಪ್ಪಕ್ಕೆ ಒಂದನ್ನು ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ. ನಿಮಗೆ ದಪ್ಪ ಉಂಡೆ ಬೇಕಿದ್ರೆ ನೀವು ದಪ್ಪ ಜಾಸ್ತಿ ತೊಗೊಂಡು ಉಂಡೆ ಮಾಡ್ಕೊಳ್ಳಿ. ಚಿಕ್ಕ ಉಂಡೆ ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ನನಗೆ ಮೀಡಿಯಮ್ ಸೈಜ್ ಬೇಕಿದೆ, ಸೊ ನಾನು ಮೀಡಿಯಮ್ ಸೈಜ್ಗೆ ಉಂಡೆಗಳನ್ನ ರೆಡಿ ಮಾಡ್ಕೊತೀನಿ. ನಾವು ಮೊದಲೇ ಏನು ಕೊಬ್ಬರಿ ತುರಿ ತೊಗೊಂಡಿದ್ವಿ ಅದನ್ನು ಈಗ ಅದ್ರ ಮೇಲೆ ಹಾಕೋಣ. ನಾನು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸಿನ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಓಕೆ, ಈಗ ನಾನು ಹೇಗೆ ರವೆ ಉಂಡೆ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಟೇಸ್ಟ್ ನೋಡ್ಸೋಣ ಆಯಿತಾ. ನನ್ನ ಮಗಳು ತುಂಬ ಆಸೆ ಪಟ್ಟು ಕೇಳಿತ್ತು ರವೆ ಉಂಡೆ ಬೇಕಂತ ಹೇಳಿ. ಸೊ ಅದಕ್ಕೆ ಕೊಟ್ಟು ಟೇಸ್ಟ್ ನೋಡೋಕ್ಕೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಮಗಳು ಬನ್ನಿ, ರೆಡಿ ಇದೆ. ಟೇಸ್ಟ್ ಹೇಗಿದೆ ನೋಡಿ ಹೇಳಿ. ಓಕೆ ಮಮ್ಮಿ. ಸೂಪರ್ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ.